ಧರ್ಮಸ್ಥಳದ ಬುರುಡೆ ಷಡ್ಯಂತ್ರ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ನಿರ್ಣಾಯಕ ಘಟ್ಟವನ್ನು ತಲುಪ್ತಾ ಇದೆ ಧರ್ಮಸ್ಥಳ ಬುರುಡೆ ಪ್ರಕರಣ. ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ನೋಡಿ. ಬುರುಡೆ ಷಡ್ಯಂತ್ರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿರ್ಣಾಯಕ ಘಟ್ಟವನ್ನು ಕೂಡ ಈಗಾಗಲೇ ಬಂದು ತಲುಪಿದೆ. ಅಂದ್ರೆ ಫುಲ್ ಸ್ಟಾಪ್ ಹಂತಕ್ಕೆ ಈಗಾಗಲೇ ಬಂದಿದೆ. ಸೋಮವಾರ ವಿಚಾರಣೆಗೆ ಹಾಜರಾಗುವಂತೆ 4 ಎಸ್ಐಟಿ ನೋಟಿಸ್ ಅನ್ನು ಕೊಟ್ಟಿದೆ. ಧರ್ಮದ್ರೋಹಿಗಳಾದ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಠಣ್ಣ, ಜಯಂತಿ ಹಾಗೂ ಸೌಜನ್ಯ ಮಾವ ವಿಠಲ್ ಗೌಡನಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಸೋಮವಾರ ಬೆಳಗ್ಗೆ 10:30ಕ್ಕೆ ಎಸ್ಐಟಿ ಕಚೇರಿಗೆ ಹಾಜರಾಗಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ. ಎಸ್ಐಟಿ ತನಿಖಾ ಅಧಿಕಾರಿ ಜಿತೇಂದ್ರ ದಯಾಮ್ ಅವರಿಂದ ನೋಟಿಸ್ ಅನ್ನ ನೀಡಲಾಗಿದೆ. ತಿಮ್ರೋಡಿ, ಮಠಣ್ಣ, ಜಯನ್, ವಿಠಲ್ ಗೌಡ ಅರೆಸ್ಟ್ ಆಗ್ತಾರಾ? ಈ ತಿಂಗಳ ಒಳಗಾಗಿ ಸರ್ಕಾರಕ್ಕೆ ಎಸ್ಐಟಿ ತನಿಖಾ ಪ್ರಕರಣದ ವರದಿಯನ್ನ ನೀಡಬೇಕು. ಈ 4 ಧರ್ಮದ್ರೋಹಿಗಳು ಸೋಮವಾರವೇ ಹಾಗಿದ್ರೆ ಅರೆಸ್ಟ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ನಿರ್ಣಾಯಕ ಘಟ್ಟವನ್ನ ಈಗಾಗಲೇ ಧರ್ಮಸ್ಥಳ ಬುರುಡೆ ಪ್ರಕರಣ ಕೂಡ ಬಂದು ನಿಂತಿರುವಂಥದ್ದು. ಸೋಮವಾರ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ 4 ಈಗಾಗಲೇ ಎಸ್ಐಟಿ ನೋಟಿಸ್ ಅನ್ನು ಕೂಡ ನೀಡಿದೆ. ಧರ್ಮದ್ರೋಹಿಗಳಾಗಿರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಠಣ್ಣ, ಜಯಂತಿ ಜೊತೆಗೆ ಸೌಜನ್ಯ ಮಾವ ವಿಠಲ್ ಗೌಡನಿಗೆ ನೋಟಿಸ್. ಎಸ್ಐಟಿ ತನಿಖಾ ಅಧಿಕಾರಿ ಜಿತೇಂದ್ರ ದಯಾಮ್ ಅವರಿಂದ ನೋಟಿಸ್ ಅನ್ನು ನೀಡಲಾಗಿದೆ. ತಿಮ್ರೋಡಿ, ಮಠಣ್ಣ, ಜಯನ್, ವಿಠಲ್ ಗೌಡ ಅರೆಸ್ಟ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ ಅವ್ರು ಏನು ಆರೋಪವನ್ನು ಮಾಡ್ತಾ ಇದ್ರು ಅದಕ್ಕೆ ಸೂಕ್ತ ರೀತಿಯಾದಂತಹ ದಾಖಲೆಗಳನ್ನು ಅದು ಒದಗಿಸಲಿಲ್ಲ ಅಂತಂದರೆ ದಾಖಲೆಗಳನ್ನು ಕೊಡಬೇಕಾಗತ್ತೆ. ನೀವು ಆರೋಪ ಮಾಡ್ತಾ ಇದ್ದೀರಿ ಅಂದರೆ ಯಾವ ಕಾರಣಕ್ಕೋಸ್ಕರ ಆರೋಪ ಮಾಡ್ತಾ ಇದ್ದೀರಿ, ದಾಖಲೆಗಳು ಏನಿದೆ. ಸೋಮವಾರ ಆಗಿದ್ರೆ ಅರೆಸ್ಟ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ಧರ್ಮಸ್ಥಳ ಬುರುಡೆ ಕೇಸ್ ಮೊದಲು ಬಯಲಿಗೆ ಗೆಲ್ತಿದ್ದೆ ನಿಮ್ಮ ಪವರ್ ಟಿವಿ. ಫಸ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿಂಗಿಂಗೆ ಕತೆ ಅಂತ ಹೇಳಿದ್ದೆ ನಿಮ್ಮ ಪವರ್ ಟಿವಿ. ಧರ್ಮದ್ರೋಹಿಗಳ ಅಸಲಿ ಬಂಡವಾಳ ಬಯಲು ಮಾಡಿದ್ದೆ ಪವರ್ ಟಿವಿ. ಧರ್ಮ ಯುದ್ಧದಲ್ಲಿ ಧರ್ಮ ಜಯಿಸುವಂತೆ ಮಾಡಿದ್ದೆ ಪವರ್ ಟಿವಿ. ಧರ್ಮದ್ರೋಹಿಗಳ ಬಂಡವಾಳವನ್ನ ಬಿಚ್ಚಿಟ್ಟಿದ್ದು ಪವರ್ ಟಿವಿಯ ಮುಖ್ಯಸ್ಥರು. ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿರ್ತಾರೆ. ಪವರ್ ಮುಖ್ಯಸ್ಥರಾದಂತಹ ರಾಕೇಶ್ ಶೆಟ್ರೆ ಖುದ್ದು ನ್ಯಾಯ ಸಿಗಬೇಕು ಅಂತ ಹೇಳಿ ಫೀಲ್ಡ್ಗೆ ಇಳಿತಾರೆ. ಬಿಸಿಲು, ಚಳಿ, ಮಳೆ ಅಂದೆ ಅವರೇ ಫೀಲ್ಡ್ಗೆ ಇಳಿತಾರೆ. ಧರ್ಮದ್ರೋಹಿಗಳ ಪ್ರತಿ ಸುಳ್ಳನ್ನ ಕೂಡ ದಾಖಲೆ ಸಮೇತವಾಗಿ ಬಿಚ್ಚಿಡ್ತಾರೆ. ಅಂತೂ ಕೂಡ ಧರ್ಮ ಯುದ್ಧದಲ್ಲಿ ಕೊನೆಗೂ ಕೂಡ ಜಯ ಸಿಗ್ತಾ ಇದೆ ನೋಡಿ. ದ್ರೋಹಿಗಳಿಗೆ ನಡುಕ ಉಂಟಾಗ್ತಾ ಇದೆ. ಧರ್ಮಸ್ಥಳ ಧರ್ಮಾಧಿಕಾರಿಗೆ ಮಸಿ ಬಳಿಯುವಂತಹ ಹುನ್ನಾರವನ್ನ ಏನ್ ಮಾಡಿದ್ರು ಅವೆಲ್ಲ ವಿಚಾರಗಳನ್ನ ಹಿಂಗಿಂಗೆ ಇವ್ರೇ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರತಿ ವಿಚಾರಗಳನ್ನ ಕೂಡ ಫಸ್ಟ್ ಬಯಲಿಗೆ ಗೆಲ್ತಿರುವಂತಹ ಚಾನೆಲ್ ಯಾವುದು ಅಂದ್ರೆ ಎಸ್, ಅದು ನಿಮ್ಮ ಪವರ್ ಟಿವಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪವರ್ ಟಿವಿಯ ಮುಖ್ಯಸ್ಥರೇ ಫೀಲ್ಡ್ಗೆ ಇಳಿತಾರೆ. ಏನು ಆಗ್ತಾ ಇದೆ, ಯಾರು ಅಧರ್ಮಿಗಳು ಅವರನ್ನ ಮುನ್ನೆಲೆಗೆ ತರಬೇಕು, ಷಡ್ಯಂತ್ರ ಯಾರು ಮಾಡ್ತಾ ಇದ್ದಾರೆ, ಹುನ್ನಾರ ಯಾರು ನಡೆಸ್ತಾ ಇದ್ದಾರೆ, ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಸ್ಥರೇ ಹೇಳಿತಾರೆ ನೋಡಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಶಿ. ಎಸ್ ಶಶಿ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫಸ್ಟ್ ವಿಚಾರಗಳನ್ನ ಜನರಿಗೆ ಹಿಂಗಿಂಗೆ ಆಗ್ತಾ ಇದೆ ವಿಚಾರಗಳು ಅಂತ ಹೇಳಿ ತಿಳಿಸಿದೆ ನಮ್ಮ ಪವರ್ ಟಿವಿ. ಒಂದು ರೀತಿಯಾಗಿ ಯಾವ ವಿಚಾರದಲ್ಲಿ ಹೆಮ್ಮೆ ಕೂಡ ಇರುವಂಥದ್ದು, ಯಾವ ಘಟ್ಟವನ್ನ ಈಗಾಗಲೇ ಈ ಒಂದು ಷಡ್ಯಂತ್ರ ಪ್ರಕರಣ ಕೂಡ ತಲುಪಿರುವಂಥದ್ದು ಧರ್ಮಸ್ಥಳ ವಿಚಾರ ಏನಿದೆ ಕಂಪ್ಲೀಟ್ ಆದಂತಹ ಮಾಹಿತಿ? ಎಷ್ಟು ಕುಸುಮ ಏನಂತಂದ್ರೆ ಈ ಕಳೆದ 3 ತಿಂಗಳಿಂದಲೂ ಕೂಡ ಧರ್ಮಸ್ಥಳದಲ್ಲಿ SIT ಅಧಿಕಾರಿಗಳು ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲೂ ಕೂಡ ಶೋಧ ಕಾರ್ಯಾಚರಣೆಯನ್ನ ಮಾಡಿದ್ರು. ಯಾಕೆ ಅಂತಂದ್ರೆ ಆ ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಿಟ್ಟಿದ್ದೇವೆ, ಸಾಕಷ್ಟು ಅತ್ಯಾಚಾರ ಆಗಿತ್ತು ಅಂತ ಹೇಳ್ಬಿಟ್ಟು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ದೂರನ್ನು ಕೂಡ ಕೊಟ್ಟಿದ್ರು. ಆ ದೂರಿಗೆ ಆ ಹಿನ್ನೆಲೆಯಾಗಿ ಬೆನ್ನೆಲುಬಾಗಿ ಕೆಲಸವನ್ನ ಮಾಡ್ತಿದ್ದಂಥವ್ರು ಯಾರಂತಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ, ಅದೇ ಕೂಡ ಜಯಂತಿ ಮತ್ತೆ ಅದೇ ರೀತಿ ಕೂಡ ಗಿರೀಶ್ ಮಠಣ್ಣವರು. ಇವ್ರು 3 ಜನ ಅವ್ರ ಹಿಂದೆ ನಿಂತ್ಕೊಂಡು SITಗೆ ದೂರುಗಳನ್ನ ಕೂಡ ಕೊಟ್ಕೊಂಡು ಹೌದು ಮಾಸ್ಕ್ ಮ್ಯಾನ್ ಸತ್ಯ, ನಾವು ಕೂಡ ಶವಗಳನ್ನ ಊಟಿಟ್ಟಿದ್ದವು ನೋಡಿದ್ದೇವೆ ಅಂತ ಹೇಳಿ ಒಂದು ಸಾಕ್ಷಿಗಳನ್ನ ಬಿಡ್ತೇವೆ ಅಂತ ಕೂಡ ಹೇಳ್ತಾ ಇದ್ರು. ಇದೇ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಸದನದಲ್ಲಿ ಕೂಡ ಚರ್ಚೆ ಆಗಿತ್ತು. ವಿಪಕ್ಷಗಳು ಕೂಡ SIT ತನಿಖೆಯನ್ನ ಮಾಡಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಒಂದು ಒತ್ತಡ ಕೂಡ ಬಂದಿತ್ತು. ಇದೇ ಕಾರಣಕ್ಕಾಗಿ ಸರ್ಕಾರ SIT ತಂಡವನ್ನು ರಚನೆ ಮಾಡಿ ಹಿರಿಯ ದಷ್ಟ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಿತ್ತು. ಆ SIT ಅಧಿಕಾರಿಗಳು ಎಲ್ಲೆಲ್ಲಿ ಮಾಸ್ಕ್ ಮ್ಯಾನ್ ತೋರಿಸಿದ್ನೋ ಸುಮಾರು 17 ಕಡೆ ಮಾರ್ಕಿಂಗ್ ಅನ್ನು ತೋರಿಸೋ ಇದು ಎಲ್ಲ ಪಾಯಿಂಟ್ಗಳನ್ನು ಕೂಡ ತೋರಿಸಿದ್ದ. ಆ ಎಲ್ಲ ಪಾಯಿಂಟ್ಗಳನ್ನು ಕೂಡ SIT ಅವರು ಅದೇ ರೀತಿ ಕೂಡ FSL ತಂಡ, ಅರಣ್ಯಾಧಿಕಾರಿಗಳು ಇವರ ಸಮ್ಮುಖದಲ್ಲಿ ತಹಸೀಲ್ದಾರ್ ಮತ್ತೆ AC ಅವರ ನೇತೃತ್ವದಲ್ಲಿ ಸಂಪೂರ್ಣವಾಗಿ ಶೋಧ ಕಾರ್ಯಾಚರಣೆ ಮಾಡಿದ್ರು. ಅದರಲ್ಲೂ ಕೂಡ ಏನು 20 ಅಡಿ ಆಳ, 20 ಅಡಿ ಉದ್ದ, 20 ಅಡಿ ಅಗಲ ಎಲ್ಲ ಕಡೆಯೂ ಕೂಡ ಅಷ್ಟು ಕೂಡ ಶೋಧವನ್ನ ಮಾಡಿ ಮಣ್ಣಿನ ಸಾಂದ್ರತೆಯನ್ನ ಅದು ಪರೀಕ್ಷೆಯನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂಥ ಒಂದೇ ಒಂದು ಸಣ್ಣ ಕುರುಹು ಕೂಡ ಸಿಕ್ಕಿಲ್ಲ. ಇದೇ ಕಾರಣಕ್ಕಾಗಿ SIT ಅವರು ಯಾವಾಗ ದೂರದಾರರ ಮೇಲೆ ಅನುಮಾನ ಬಂತು ಆಗ ಅವರ ಹಿನ್ನೆಲೆ ಏನು, ಅವರ ಬ್ಯಾಂಕ್ ಬ್ಯಾಲೆನ್ಸ್ಗಳೇನು, ಅವರ
ಟ್ರಾನ್ಸಾಕ್ಷನ್ ಏನು, ಅವರ ಕಾಂಟ್ಯಾಕ್ಟ್ ಏನು, ಹಿಸ್ಟ್ರಿಯನ್ನೆಲ್ಲವನ್ನು ಕೂಡ ಪತ್ತೆ ಹಚ್ಚಿದಾಗ ಇದು ಒಂದು ದೊಡ್ಡ ಷಡ್ಯಂತ್ರ ಅಂತ ಹೇಳ್ಬಿಟ್ಟು SIT ಅಧಿಕಾರಿಗೆ ಸ್ಪಷ್ಟವಾಗಿ ಗೊತ್ತಾಗಿತ್ತು. ಇದೇ ಕಾರಣಕ್ಕಾಗಿ ಆ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆ ಮೇಲೆ ಆಗಿರ್ಬೋದು, ಗಿರೀಶ್ ಮಠಣ್ಣ ಅವ್ರ ಮನೆ ಮೇಲೆ ಕೂಡ ರೈಡ್ ಅನ್ನು ಮಾಡಿದಾಗ ಅವರ ಮನೆಯಲ್ಲಿ ಇವರು ಪೂರ್ವ ತಯಾರಿಯಾಗಿ ಮಾಡ್ತಿದ್ದಂಥ ವಿಡಿಯೋಗಳಾಗಿರ್ಬೋದು, ದಾಖಲೆಗಳಾಗಿರ್ಬೋದು, ಕ್ಯಾಮ್ರಾ, ಅಲ್ಲಿರುವಂಥ CC ಕ್ಯಾಮ್ರಾಗಳು, ಲ್ಯಾಪ್ಟಾಪ್ಗಳು ಇವೆಲ್ಲವನ್ನು ಕೂಡ ಬಳಕೆಯನ್ನು ಮಾಡಿಕೊಂಡು AI ಟೆಕ್ನಾಲಜಿಯನ್ನು ಮಾಡಿಕೊಂಡು ಯೂಟ್ಯೂಬರ್ ಸಮೀರ್ ಜೊತೆ ಏನು ಒಂದು ರೀತಿಯಂಥ ಕಟ್ಟುಕತೆಗಳನ್ನು ಕಟ್ಟಿ ಆ ಒಂದು AI ರೀತಿಯಲ್ಲಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡೋದು. ಅದೇ ರೀತಿಯಲ್ಲೂ ಕೂಡ ಮಾಸ್ ಮ್ಯಾನ್ ಚಿನ್ನಯ್ಯ ಬಂದು ಒಂದು ಸ್ಟೇಟ್ಮೆಂಟನ್ನು ಕೊಡೋದು, ಯಾವುದು ಇಲ್ಲಿ ಶೋಧ ಕಾರ್ಯಾಚರಣೆಯನ್ನು ಮಾಡಿ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಜನರ ದಿಕ್ಕನ್ನು ತಪ್ಪಿಸ್ತಾ ಇದ್ರು. ಇದು ಪವರ್ ಟಿವಿಗೆ ಮೊದಲೇ ಗೊತ್ತಿತ್ತು. ಇದೇ ಕಾರಣಕ್ಕಾಗಿ ಕಳೆದ 1.5 ವರ್ಷದ ಹಿಂದೆನೆ ಹೌದು ಇದು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಸುಳ್ಳು, ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡುವುದು, ಧರ್ಮಸ್ಥಳದ ಏನು ವೀರೇಂದ್ರ ಹೆಗಡೆ ಅವರಿದ್ರು ಅವರ ವಿರುದ್ಧ ಷಡ್ಯಂತ್ರ ನಡೀತಿದೆ ಅಂತ ಹೇಳ್ಬಿಟ್ಟು ರಾಕೇಶ್ ಶೆಟ್ಟಿ ಅವರು ಸಾಕ್ಷಿ ಸಮೇತ ಏನು ಮಹೇಶ್ ಶೆಟ್ಟಿ ಅವರು, ಗಿರೀಶ್ ಮಠಣ್ಣ ಅವರು ಸೌಜನ್ಯ ಪರವಾಗಿ ಹೋರಾಟವನ್ನು ಹೇಳ್ಕೊಂಡು ಅವರು ಬೇರೆ ರೀತಿಯ ದಾರಿಯನ್ನು ದಿಕ್ಕನ್ನು ತಪ್ಪಿಸಿದ್ದಾರೆ ಅಂತ ಹೇಳ್ಬಿಟ್ಟು 1.5 ವರ್ಷದ ಹಿಂದೆ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಈ ಒಂದು ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ಟೀಮ್ನ ಉದ್ದೇಶ ಏನಂತ ಇಡೀ ರಾಜ್ಯದ ಜನಕ್ಕೆ ಗೊತ್ತಾಯಿತು. ಯಾಕಂತಂದ್ರೆ ಇವರು ಹೇಳ್ತಿರುವಂಥ ಆರೋಪ ಎಷ್ಟರ ಮಟ್ಟಿಗೆ ಸದ್ದು ಮಾಡ್ತಾರೆ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸುದ್ದಿ ಆಗಿತ್ತು. ಅದೇ ರೀತಿಯಲ್ಲಿ ಕೂಡ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಧರ್ಮಸ್ಥಳಕ್ಕೆ ಬಂದು ಅಲ್ಲಿನ ಗ್ರಾಮ ಪಂಚಾಯತಿಯಿಂದ ಏನು ಅನಾಥ ಶವಗಳನ್ನು ಎಲ್ಲೆಲ್ಲಿ ಊತಿಟ್ಟಿದ್ರು, ಯಾವ ರೀತಿಯಾಗಿ SIT ಅವರು ಶೋಧ ಕಾರ್ಯಾಚರಣೆಯನ್ನು ಮಾಡಿದ್ರು, ಅಲ್ಲಿ ಏನು ಅನಾಥ ಶವಗಳನ್ನು ಊತಿಟ್ಟಿದ್ದಾಗ ಅಲ್ಲಿ ಕೆಲಸ ಮಾಡ್ತಿದ್ದಂಥ ಕಾರ್ಮಿಕರಾಗಿರ್ಬೋದು, ಆ ಗ್ರಾಮ ಪಂಚಾಯತಿಯಲ್ಲಿ ಸೇವೆ ಸಲ್ಲಿಸಿದಂಥ ಸಿಬ್ಬಂದಿ, PDOಗಳು, ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರನ್ನೂ ಕೂಡ ವಿಚಾರಣೆ ಮಾಡಿದ್ರು. SIT ಅವರು ಎಲ್ಲೆಲ್ಲಿ ಶೋಧ ಕಾರ್ಯಾಚರಣೆ ಮಾಡಿದ್ರು ಆ ಎಲ್ಲ ಜಾಗದಲ್ಲೂ ಕೂಡ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಕೂಡ ಅಲ್ಲಿ ಅವರು ಕೂಡ ತನಿಖೆಯನ್ನು ಮಾಡಿದ್ರು. ಆದರೆ ಇವರೆಲ್ಲರೂ ಕೂಡ ಸೇರಿಕೊಂಡು ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡೋದು, ವೀರೇಂದ್ರ ಹೆಗಡೆ ಅವರಿಗೆ ಕೆಟ್ಟ ಹೆಸರು ತರುವುದು, ಇದು ಒಂದೇ ಇವರ ಉದ್ದೇಶ. ಇದರ ಹಿನ್ನೆಲೆ ಬೇರೆ ಇದೆ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಗೊತ್ತಾಯಿತು. ಹೀಗಾಗಿ ಗೃಹ ಸಚಿವರು ಕೂಡ ಕಳೆದ 1 ವಾರದಿಂದಲೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಅಂತಂದರೆ ಇನ್ನೊಂದು ವಾರದಲ್ಲಿ SIT ತನಿಖಾ ಎಲ್ಲ ಮುಕ್ತಾಯವಾಗಿದೆ, ಎಲ್ಲ ರೀತಿಯ ತನಿಖಾ ವರದಿಯನ್ನು ಸಬ್ಮಿಟ್ ಮಾಡ್ತಾರೆ ಅಂತ ಹೇಳಿದರು. ಈಗ ಮುಕ್ತಾಯವಾಗಿದೆ. ಆದರೆ ಇಷ್ಟೆಲ್ಲವನ್ನು ಕೂಡ ದಿಕ್ ತಪ್ಪಿಸಿದವರಿಗೆ ಏನು ಪಶ್ಚಾತ್ತಾಪ ಕೂಡ ಆಗಬೇಕಾಗಿದೆ. ಯಾಕೆ ಅಂತಂದರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನು 17 ಪಾಯಿಂಟ್ಗಳನ್ನು ತೋರಿಸಿದ್ದು ಆ ಎಲ್ಲ ಹೇಳಿಕೆಗಳು ಕೂಡ ಸುಳ್ಳು ಅಂತ ಹೇಳ್ಬಿಟ್ಟು ಕೂಡ SIT ಮುಂದೆನೇ ತಪ್ಪೊಪ್ಪಿಗೆಯನ್ನು ಕೂಡ ಒಪ್ಕೊಂಡಿದ್ದಾರೆ. ಇಲ್ಲ, ನನಗೆ ಗಿರೀಶ್ ಮಠಣ್ಣವರು, ಮಹೇಶ್ ಶೆಟ್ಟಿ ತಿಮ್ರೋಡಿಯವರು, ಜಯಂತಿ ಅವರು, ಅದೇ ರೀತಿಯಲ್ಲಿ ಕೂಡ ವಿಠಲ್ ಗೌಡ ಈ 4 ಜನರು ಹೇಳಿಕೆಯನ್ನು ಯಾವ ರೀತಿಯಾಗಿ ಕೊಡ್ತಾರೋ ಅದೇ ಹೇಳಿಕೆಯನ್ನು ನಾನು ಇಲ್ಲಿ ಬಂದು ಕೊಡ್ತಿದ್ದೆ, ನಾನು ಯಾವುದನ್ನು ಕೂಡ ನೋಡಿಲ್ಲ, ಎಲ್ಲವೂ ಕೂಡ ಸುಳ್ಳು ಅಂತ ಕೂಡ ಸ್ಪಷ್ಟವಾಗಿ ತಪ್ಪೊಪ್ಪಿಗೆಯನ್ನು ಕೊಟ್ಟಿದ್ದಾರೆ SIT ಮುಂದೆ. ಈ ಕಾರಣದಿಂದಾಗಿ ಈ 4 ಜನರನ್ನ ವಿಚಾರಣೆಗೆ ಬರೋದಕ್ಕೆ ಅಂತಿಮವಾಗಿ ಸೋಮವಾರ SIT ಕಚೇರಿಗೆ ಕರೆದಿದ್ದಾರೆ. ಈಗ ಅವರ ವಿರುದ್ಧ ಯಾವ ರೀತಿಯಾದಂಥ ದೂರುಗಳು ದಾಖಲಾಗುತ್ತೆ, ಅವರ ವಿರುದ್ಧ ಯಾವ ರೀತಿಯಾದಂಥ ಕಾನೂನು ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕಿದೆ ಕುಸುಮಾ. ಈಗ ತಿಮ್ರೋಡಿ ಅವರು ಎಲ್ಲಿದ್ದಾರೆ ಅನ್ನುವಂತಹ ವಿಚಾರಗಳು ಏನಾದರೂ ಗೊತ್ತಾಗಿದೆಯಾ ಏನಾದರೂ SIT ಅಧಿಕಾರಿಗಳಿಗೆ? ರಾಜ್ಯ ವ್ಯಾಪಿ ಅಲ್ಲ, ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇರುತ್ತೆ. ಒಂದು ವಿಡಿಯೋ ನೋಡಿ ಧರ್ಮಸ್ಥಳದ ಕಡೆಗೆ ತಿರುಗಿ ನೋಡುವಂತಹ ರೀತಿಯಾಗಿ ಮಾಡಿದಂತಹ ಪ್ರಕರಣ ಇದು. ಎಷ್ಟೆಲ್ಲ ಷಡ್ಯಂತ್ರವನ್ನ ಕೂಡ ವರ್ಷಾನುಗಟ್ಲೆ ಇವರು ಟೈಮ್ ತಗೊಂಡಿರ್ತಾರೆ, ವರ್ಷಾನುಗಟ್ಲೆ ಟೈಮ್ ತಗೊಂಡು ಎಷ್ಟು ಷಡ್ಯಂತ್ರ ಮಾಡಿರ್ತಾರೆ, ಹುನ್ನಾರ ಮಾಡಿರ್ತಾರೆ, ಮಸಿ ಬಳಿಯುವಂತಹ ಕೆಲಸವನ್ನ ಮಾಡಿರ್ತಾರೆ. ಈ ಸಂಬಂಧವಾಗಿ ಈಗ ಫುಲ್ ಸ್ಟಾಪ್ ಅಂತಕ್ಕೆ ಈಗಾಗಲೇ ಬಂದಿದೆ. ಅಪರಾಧ ಮಾಡಬಾರ್ದು, ಸಾಕ್ಷಿಗಳ ಮೇಲೆ ಪ್ರಭಾವವನ್ನ ಬೀರುವಂತದ್ದು ಇರ್ಬೋದು, ಪ್ರಕರಣದ ಮಾಹಿತಿ ಇರುವವರನ್ನ ಹೆದರಿಸುವಂತಹ ಕೆಲಸವನ್ನ ಮಾಡಬಾರದು. ಧರ್ಮಸ್ಥಳ ವಿರೋಧಿ ಷಡ್ಯಂತ್ರದ ಕೇಸ್ ತನಿಖೆಗೆ ಸಹಕಾರವನ್ನ ನೀಡಬೇಕು. ಇನ್ನು 4 ಧರ್ಮದ್ರೋಹಿಗಳಿಗೆ ನೋಟಿಸ್, ಏನೇನೆಲ್ಲ ಅಂಶ ಉಲ್ಲೇಖವಾಗಿದೆ. ಅಪರಾಧ ಮಾಡಬಾರದು, ಸಾಕ್ಷಿಗಳ ಮೇಲೆ ಪ್ರಭಾವವನ್ನ ಇವರು ಬೀರುವಂತಿಲ್ಲ. ಇನ್ನು ಪ್ರಕರಣದ ಮಾಹಿತಿ ಇರುವವರನ್ನ ಹೆದರಿಸುವಂತಹ ಕೆಲಸವನ್ನು ಕೂಡ ಮಾಡಬಾರದು. ಧರ್ಮಸ್ಥಳ ವಿರೋಧಿ ಷಡ್ಯಂತ್ರದ ಕೇಸ್ ತನಿಖೆಗೆ ಸಹಕಾರವನ್ನ ಕೂಡ ನೀಡಬೇಕು ಅಂತ ಹೇಳಿ ನೋಟಿಸ್ನಲ್ಲಿ ಉಲ್ಲೇಖವನ್ನ ಕೂಡ ಮಾಡಲಾಗಿರುವಂತಹ ವಿಚಾರಗಳು. ಶಶಿಧರ್, ನೋಟಿಸ್ನಲ್ಲಿ ಏನೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿರುವಂಥದ್ದು, ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಿದೆ ಮಾಹಿತಿ? ಯಾವುದೇ ಒಂದು ಪ್ರಕರಣ ತನಿಖಾ ಹಂತದಲ್ಲಿ ಇರಬೇಕಾದ್ರೆ ಆ ಸಾಕ್ಷಿಗಳಿಗೆ ಯಾವುದೇ ರೀತಿಯಂತ ತೊಂದರೆ ಕೊಡುವಂತಿಲ್ಲ. ಈ ಒಂದು ಪ್ರಕರಣದಲ್ಲಿ ಭಾಗಿಯಾದಂಥ ಯಾರು ಅಪರಾಧಿ ಸ್ಥಾನದಲ್ಲಿರ್ತಾರೋ ಅವರಿಗೆ ಏನು ಕೋರ್ಟ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಕೂಡ ತನಿಖಾಧಿಕಾರಿಗಳಿರ್ಬೋದು, ಸ್ಪಷ್ಟ
ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಹೇಳ್ತಾರೆ ಏನಂತಂದ್ರೆ ಸಾಕ್ಷಿಗಳನ್ನ ನಾಶ ಮಾಡುವಂತ ಯಾವುದೇ ರೀತಿಯಂತ ಪ್ರಯತ್ನವನ್ನು ಕೂಡ ಮಾಡಬಾರ್ದು. ಅದೇ ರೀತಿಯಾಗಿ ಆ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ನ್ಯಾಯಾಂಗ ಏನು ಜುಡಿಷಿಯಲ್ ಇರುತ್ತೆ ಆ ಒಂದು ಜುಡಿಷಿಯಲ್ ಏರಿಯಾ ಬಿಟ್ಟು ಎಲ್ಲೂ ಕೂಡ ಹೋಗುವಂತಿಲ್ಲ. ಹಂಗೆ ಏನಾದರೂ ಕೂಡ ಬೇರೆ ಕಡೆ ಹೋಗ್ಬೇಕಾದ್ರೂ ಕೂಡ ನ್ಯಾಯಾಧೀಶರು ಇಲ್ಲಾಂತಂದ್ರೆ ತನಿಖಾಧಿಕಾರಿಗಳ ಅನುಮತಿಯನ್ನು ಪಡೆದು ಅವ್ರು ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಯಾಕೆಂತಂದ್ರೆ ತನಿಖಾ ಹಂತದಲ್ಲಿ ಇರಬೇಕಾದ್ರೆ ತನಿಖಾಧಿಕಾರಿಗಳು ಯಾವುದೇ ಸಮಯದಲ್ಲಿ ಯಾವುದೇ ಕಾರಣವನ್ನು ಕೇಳಿ ತನಿಖೆಯನ್ನ ಮಾಡೋದಕ್ಕೆ ಕರೆದಾಗ ಆ ತನಿಖೆಗೆ ಸಹಕಾರ ಮಾಡಬೇಕಾದಂಥದ್ದು ಆ ಒಂದು ಏನು ತಪ್ಪಿತಸ್ಥರ ಸ್ಥಾನದಲ್ಲಿದ್ದಂಥ ಒಂದು ಜಾಗ. ಈಗ ಏನು ದೂರದಾರರಾಗಿದ್ದಂಥವ್ರು ಮಹೇಶ್ ಶೆಟ್ಟಿ, ಅದೇ ರೀತಿ ಕೂಡ ಗಿರೀಶ್ ಮಟ್ನಣ್ಣವರು, ಜಯಂತಿ, ಇವರು ಏನು ಯಾವ ರೀತಿಯಾಗಿ ದೂರುಗಳನ್ನು ಕೊಟ್ಟಿದ್ರು ಆ ದೂರುಗಳೆಲ್ಲವೂ ಕೂಡ ಸುಳ್ಳು ಅಂತ ಯಾವಾಗ ಸಾಬೀತಾಯಿತು, ಹೀಗಾಗಿ ಏನು ಮಾಸ್ ಮ್ಯಾನ್ ಚಿನ್ನಯ್ಯ ಈಗಾಗಲೇ ಆತ 164 ಹೇಳಿಕೆಯಲ್ಲಿ ತಪ್ಪೊಪ್ಪಿಗೆಯನ್ನು ಕೂಡ ಒಪ್ಕೊಂಡಿದ್ದಾರೆ. ಹೀಗಾಗಿ ಮಾಸ್ ಮ್ಯಾನ್ ಚಿನ್ನಯ್ಯ ವಾಸ್ತವ್ಯ ಹುರ್ತಿದ್ದೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮನೆಯಲ್ಲಿ. ಹೀಗಾಗಿ ಆ ಚಿನ್ನಯ್ಯನಿಗೆ ಏನಾದರೂ ಬೆದರಿಕೆ ಹಾಕಿ ಆತನೇನಾದ್ರು ಕೊಲೆ ಮಾಡುವಂತ ಉದ್ದೇಶ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಯಾಕಂತಂದ್ರೆ ಆ ದೂರು ಕೊಟ್ಟಂತವನು ನಾಪತ್ತೆ ಆಗಿಬಿಡ್ತಾನೆ, ಮತ್ತೆ ಕಾಣಿಸೋದಿಲ್ಲ, ಎಲ್ಲೋಗ್ತಾನೇನಿಲ್ಲ, ಆತನಿಗೆ ರಕ್ಷಣೆ ಕೊಡಬೇಕಂತ ಹೇಳ್ಬಿಟ್ಟು ಇವರೇ ಒಂದು ರೀತಿಯಂತ ಏನು ಮಹೇಶ್ ಶೆಟ್ಟಿ ಅವರು ಅದೇ ರೀತಿಯಲ್ಲಿ ಗಿರೀಶ್ ಮಟ್ಟಣ್ಣವರು ಮಧ್ಯೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಹೀಗಾಗಿ ಮಾಸ್ ಮ್ಯಾನ್ ಈಗಾಗಲೇ ತನಿಖಾಧಿಕಾರಿಗ ಕಸ್ಟಡಿಯಲ್ಲಿ ಕೂಡ ಜೈಲಲ್ಲಿ ಕೂಡ ಇದ್ದಾರೆ. ಹೀಗಾಗಿ ಈಗಾಗಲೇ SIT ಅಧಿಕಾರಿಗಳು ತನಿಖೆಯನ್ನ ಮಾಡಿ ಪ್ರತಿಯೊಂದು ಕೂಡ ಸಾಕ್ಷಿಗಳನ್ನ ಎವಿಡೆನ್ಸ್ ಅನ್ನ CC ಕ್ಯಾಮ್ರಾ ಸಮೇತ ಎಲ್ಲನೂ ಕೂಡ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಲ್ಲಿ ಎಲ್ಲವನ್ನು ಕೂಡ ರೆಕಾರ್ಡ್ ಅನ್ನ ಮಾಡಿದರೆ ಆ ಸ್ಥಳದಲ್ಲಿ ಏನು ತನಿಖೆಯನ್ನ ಮಾಡಬೇಕಾದಂತೆ ಸಿಕ್ಕಂತ ಎಲ್ಲ ಸಣ್ಣ ಸಣ್ಣ ಕುರುಹುಗಳನ್ನು ಕೂಡ FSLಗೆ ಕಳಿಸಿ ಖಾತ್ರಿಯನ್ನು ಕೂಡ ಮಾಡ್ಕೊಂಡಿದ್ರೆ ಅವರು ಕಲೆ ಹಾಕಿರುವಂತ ಸಾಕ್ಷಿಗಳಿಗೆ ಯಾವುದೇ ರೀತಿಯಂತ ಹಾನಿ ಮಾಡುವಂತ ಮತ್ತೆ ಸಾಕ್ಷಿಗಳನ್ನ ನಾಶ ಮಾಡುವಂತ ಯಾವುದೇ ರೀತಿಯನ್ನು ಕೂಡ ಮಾಡುವಂತಿಲ್ಲ, ನಾವು ಕರೆದಾಗ ಬರಬೇಕಂತ ನೋಟಿಸ್ ಅಲ್ಲಿ ಉಲ್ಲೇಖಿಸಿದ್ದಾರೆ. ಹೀಗಾಗಿ ಸೋಮವಾರ ಏನು ಈ 4 ಜನ ಧರ್ಮದ್ರೋಹಿಗಳು SIT ಕಚೇರಿ ಬೆಳ್ತಂಗಡಿಯಲ್ಲಿ SIT ಕಚೇರಿ ಮುಂದೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡೆಯುವಂತ ಎಲ್ಲಾ ಸಾಧ್ಯತೆಗಳು ಇದೆ ಅಂತ ಹೇಳ್ಬಿಟ್ಟು ಪವರ್ ಟಿವಿಗೆ ಬಲ್ಲ ಮೂಲಗಳಿಂದ ಕೂಡ ಗೊತ್ತಾಗ್ತಿದೆ. ಹೀಗಾಗಿ ಆ ತಪ್ಪಿತಸ್ಥ ಧರ್ಮದ್ರೋಹಿಗಳಿಗೆ ಶಿಕ್ಷೆ ಆಗುತ್ತಾ ಅಂತ ಕಾದು ನೋಡ್ಬೇಕಿದೆ ಕುಸುಮ. ಮಾಹಿತಿಗಾಗಿ ನಾಲ್ವರು ಧರ್ಮದ್ರೋಹಿಗಳಿಗೆ ಈಗಾಗಲೇ ನೋಟಿಸ್ ಅನ್ನ ನೀಡಲಾಗಿರುವಂತದ್ದು. ಫಸ್ಟ್ ನೋಡಿ ಖುದ್ದು ಮುಖ್ಯಸ್ಥರೇ, ನಮ್ಮ ಪವರ್ ಟಿವಿಯ ಮುಖ್ಯಸ್ಥರೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫಸ್ಟ್ ಚಾನಲ್ ಯಾವ್ದಪ್ಪ ಅಂತಂದ್ರೆ ಅದು ಪವರ್ ಟಿವಿ. ಈ ವಿಚಾರವನ್ನೆಲ್ಲ ಹೀಗೆ ಆಗ್ತಾ ಇದೆ ಅಂತ ಹೇಳಿ ಇಂಚಿಂಚು ವಿಚಾರಗಳನ್ನು ಕೂಡ ಬಯಲು ಮಾಡಿದ್ದೆ ನಮ್ಮ ಪವರ್ ಟಿವಿ.